ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕುಸುಮರಾಜನ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಇವತ್ತೇ ಫಸ್ಟು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಅದರ್ ವೀಡಿಯೋಸ್ನು ನೋಡಿ ನಿಮ್ಗೆ ಇಷ್ಟ ಆದರೆ ವಿಡಿಯೋ ಹೆಲ್ಪ್ಫುಲ್ ಅನಿಸಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸೊ ಇವತ್ತು ನಾನು ಬೆಳಗಿಂದ ಸಂಜೆವರೆಗೂ ಏನೇನು ಕುಕ್ ಮಾಡ್ತೀನಿ, ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಇವತ್ತು ಒಂದು ಸ್ಯಾಲೆಡ್ ಇರುತ್ತೆ, ಜೋಳದ ರೊಟ್ಟಿ ಇರುತ್ತೆ, ಪಲ್ಯ ಇರುತ್ತೆ, ಹಾಗೆ ಓಟ್ ಮೀಲ್ನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನನ್ನ ಚಾನಲಲ್ಲಿ ಯಾವಾಗಲೂ ಹೆಲ್ದಿ ರೆಸಿಪೀಸ್ನ ತೋರಿಸ್ತಾ ಇರ್ತೀನಿ. ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಇನ್ ಟು ದ ವಿಡಿಯೋ. ನನಗೆ ತುಂಬ ಜನ ಕೇಳ್ತಾ ಇದ್ರಿ ಓಟ್ ಮೀಲ್ ರೆಸಿಪಿ ಮಾಡೋದನ್ನು ತೋರಿಸ್ಕೊಡಿ ಅಂತ. ಈ ಓಟ್ ಮೀಲ್ ರೆಸಿಪಿ ಅವಿನಾಶ್ಗಂತೂ ತುಂಬಾ ಇಷ್ಟ ಆಗುತ್ತೆ. ಲೈಕ್ ಅವ್ರ ಫೇವ್ರೆಟ್ ದಿನ ಮಾಡಿಕೊಟ್ರು ತಿಂತಾರೆ ಅಂದ್ಕೊಳ್ಳಿ, ಆ ಥರ. ಸೊ ಫಸ್ಟಿಲಿ ನಾನು ಒಂದು 1/4 ಲೀಟ್ರಷ್ಟು ಹಾಲು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಬಿಟ್ಟು ಹಾಲನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಸೊ ಹಾಲನ್ನ ಕುದಿಸ್ಕೊಳ್ಳೋಕೆ ಇಟ್ಕೊಂಡ್ಬಿಟ್ಟು ಇಲ್ಲಿ ನೋಡ್ಬೋದು ನೀವು ಒಂದು ಆ್ಯಪಲ್ ತೊಗೊತಾ ಇದ್ದೀನಿ ನಾನು. ಈ ಆ್ಯಪಲ್ದು ಸಿಪ್ಪೆ ಎಲ್ಲ ತಕ್ಕೊಂಬಿಟ್ಟು ಕಟ್ ಮಾಡಿಕೊಂಡು ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಬ್ಲೆಂಡರಲ್ಲಿ ಇದನ್ನ ನಾನು ನೀಟಾಗಿ ಬ್ಲೆಂಡ್ ಮಾಡ್ಕೊಂಬರ್ತೀನಿ. ಪ್ಯೂರಿ ಥರ ಬ್ಲೆಂಡ್ ಮಾಡ್ಕೊಂಡಾದಮೇಲೆ ಇದನ್ನ ನಾನು ಬ್ಲೆಂಡ್ ಮಾಡ್ಕೊಂಡು ಸೈಡಿಗೆ ಇಟ್ಕೊಂಡ್ಮೇಲೆ ನಾನು ಹಾಲನ್ನ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಈಗ ಹಾಲಿಗೆ ನಾನು ಒಂದು ಅರ್ಧ ಇಂಚಷ್ಟು ಚಕ್ಕೆ ಹಾಕ್ಕೋಬೇಕು. ಅದಕ್ಕೋಸ್ಕರ ಇಲ್ಲಿ ಚಕ್ಕೆನ ಎತ್ಕೊತಾ ಇದ್ದೀನಿ ನಾನು. ನಮ್ಮ ಮನೆಯಲ್ಲಿ ಈ ಚಕ್ಕೆನ ನಾನು ಒಂದು ಒಳ್ಳೆ ಕಂಪ್ನಿ ಬ್ರ್ಯಾಂಡಿಂದ ತರಿಸ್ಕೊಂಡಿದ್ದೀನಿ. ಸ್ಪೈಸಸ್ಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ ಆಯಿತಾ. ಆ ಬ್ರ್ಯಾಂಡ್ ನೇಮ್ ಹೆಸರು ಮರ್ತೋಯ್ತು, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತೀನಿ. ತುಂಬ ಚೆನ್ನಾಗಿರೋ ಸ್ಪೈಸಸ್ಸು. ಓಕೆ, ನೀವು ನೋಡ್ಬೋದು ಇಲ್ಲಿ ಚಕ್ಕೆ ಒಂದು ಅರ್ಧ ಇಂಚಷ್ಟು ನಾನು ಹಾಲಿಗೆ ಹಾಕ್ಬಿಟ್ಟು ಹಾಗೆ ಕುದಿಯೋದಕ್ಕೆ ಬಿಟ್ಕೊತೀನಿ. ಸೊ ಅದಾದ ನಂತರ ಈಗ ಸ್ವಲ್ಪ ಹಾಲು ಕುದಿಯೋಕೆ ಹತ್ತಿದೆ ಅಂತ ಗೊತ್ತಾದಮೇಲೆ ನಾನು ಆವಾಗಲೇ ಬ್ಲೆಂಡ್ ಮಾಡ್ಕೊಂಡಲ್ಲ ಆ್ಯಪಲ್ದು ಪ್ಯೂರಿ, ಆ ಪ್ಯೂರಿ ತೊಗೊಬಂದು ಇದ್ರೊಳಗೆ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಆ್ಯಪಲ್ ಪ್ಯೂರಿ ಒಂಥರ ಕದ್ರದಂಗೆ ಆಗೋಲ್ಲ, ಇಲ್ಲಾಂದರೆ ಒಂಥರ ಅದೆಲ್ಲ ಪ್ಯೂರಿ ಎಲ್ಲ ಒಂಥರ ಒಡೆದೋದಂಗೆ ಆಗುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನು ಸ್ವಲ್ಪ ನೀಟಾಗಿ ಬೇಯೋವರೆಗೂ ನೀಟಾಗಿ ಬೇಯಿಸ್ಕೊಬೇಕು. ಅದೇ ಮಿಕ್ಸಿ ಬ್ಲೆಂಡರ್ನ ನಾನು ತೊಳ್ಕೊಂಬಿಟ್ಟು ಅದರಲ್ಲಿರೋ ಸ್ವಲ್ಪ ನೀರನ್ನ ಉಯ್ಕೊತಾ ಇದ್ದೀನಿ. ಸೊ ದಟ್ ಅದರಲ್ಲಿ ಯಾವುದೇ ಥರ ಉಳ್ಕೋಬಾರ್ದು, ವೇಸ್ಟ್ ಆಗಬಾರ್ದು ಅಂತ ಹೇಳಿಬಿಟ್ಟು. ಸೊ ಇದನ್ನೊಂದು ಸ್ವಲ್ಪ ನೀಟಾಗಿ ಕಲಿಸ್ಕೊಳ್ಳಿ. ಈಗ ಕಲಿಸ್ಕೊಂಡ್ಬಿಟ್ಟು ನಾವು ಒಂದು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಅಂತ ಸೈಡಿಗೆ ಬಿಡ್ತಾ ಇದ್ದೀನಿ. ಇವಾಗ ನಾನು ಈ ಕುದ್ದಿರೋ ಅಂಥ ಹಾಲು ಮತ್ತು ಆ್ಯಪಲ್ ಪ್ಯೂರಿ ಒಂದು ಕುದ್ದಿರೋದು ಬೇಯಿಸಿರೋದು ಏನಿದೆ ಅದಕ್ಕೆ ಇದು ನೋಡ್ಬೋದು ನೀವು ರೋಲ್ಡ್ ಓಟ್ಸ್ ಅಂತ ಬರುತ್ತೆ ಆಯಿತಾ. ಈ ರೋಲ್ಡ್ ಓಟ್ಸ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನನ್ನ ಪ್ರಕಾರ ಇನ್ನೊಂದು ಥರ ಓಟ್ಸ್ ಬರುತ್ತಲ್ಲ, ಅದಕ್ಕಿಂತ ಈ ರೋಲ್ಡ್ ಓಟ್ಸು ತಿನ್ನೋದಕ್ಕೂ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ನಮ್ಮ ಮನೇಲಿ ರೋಲ್ಡ್ ಓಟ್ಸೇ ಯೂಸ್ ಮಾಡ್ತೀವಿ. ಇಂಥ ಕಂಪ್ನಿದಂತೇನಿಲ್ಲ, ಪರ್ಟಿಕ್ಯುಲರ್ ಆಗಿ ನಂಗೆ ರೋಲ್ಡ್ ಓಟ್ಸ್ ಅಂದರೆ ಚೆನ್ನಾಗಿರುತ್ತೆ ಅಂತ ರೋಲ್ಡ್ ಓಟ್ಸ್ ಯೂಸ್ ಮಾಡ್ತೀನಿ. ಆ ಲೋಟ ಇದೆಯಲ್ಲ, ಚಿಕ್ಕ ಲೋಟ, ಕಾಫಿ ಲೋಟದಲ್ಲಿ ಅದರಲ್ಲಿ 1 ರಿಂದ 1.5 ಲೋಟ ಹಾಕ್ಕೊತೀನಿ. ಸೊ ಅಷ್ಟೇ ಸಾಕು. ಇದು ನೀಟಾಗಿ ಎಲ್ಲ ಬೆಂದು ಒಂಥರ ಆಡ್ಕೊಂಡಂಗೆ ಆದಾಗ ಜಾಸ್ತಿ ಆಗೋಗ್ಬಿಡುತ್ತೆ. ಹಾಗೆ ಈ ಒಂದು 30 ಗ್ರಾಮ್ ಅಷ್ಟು ಓಟ್ಸ್ ತೊಗೊಂಡಿರ್ಬೋದು ನಾನು ಅನಿಸುತ್ತೆ. ಅಷ್ಟನ್ನು ಹಾಕ್ಬಿಟ್ಟು ಹಿಂಗೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಮುಚ್ಚಿಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಅದು ಬೇಯ್ಕೊಳ್ಳೋ ಅಷ್ಟರಲ್ಲಿ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಆ ಪಾತ್ರೆ ಎಲ್ಲ ನೀಟಾಗಿ ತೊಳೆದಿಟ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ. ಸೊ ಈ ಓಟ್ ಮೀಲ್ನ ಮಾಡಬೇಕಾದ್ರೆ ಮಧ್ಯದಲ್ಲಿ ಸ್ವಲ್ಪ ಕಲಿಸ್ಕೊತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ಹಾಗೆ ಒಂದು ಸ್ವಲ್ಪ ಸ್ಟಿರ್ ಮಾಡ್ತಾ ಇರಿ. ಸೊ ಅದಾದ ನಂತರ ಇದು ಏನಿಲ್ಲ, ಒಂದು 10 ನಿಮಿಷ ತೊಗೊಳುತ್ತೆ ಅಷ್ಟು. ಒಂದು 10 ರಿಂದ 20 ನಿಮಿಷ ತೊಗೋಬೋದು ಈ ಓಟ್ ಮೀಲ್ ಮಾಡೋದಕ್ಕಷ್ಟೇ. ಜಾಸ್ತಿ ಏನು ಟೈಮು ತೊಗೊಳ್ಳಲ್ಲ, ಮತ್ತು ಹೆಲ್ದಿ ಕೂಡ. ಹೈ ಫೈಬರ್ ಫುಡ್ಡು, ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಎಷ್ಟೊಂದು ಜನ ಹೇಳ್ತಾರೆ ನಮಗೆ ಓಟ್ಸು ನಮ್ಮ ಬಾಡಿಗೆ ಸೆಟ್ ಆಗೋಲ್ಲ ಅಂತ. ಸೆಟ್ ಆಗಿಲ್ಲ ಅಂದರೆ ಬೇಡ, ಬಟ್ ಸೆಟ್ ಆಗೋರು ತಿನ್ಬೋದು. ಇಟ್ಸ್ ಅ ವೆರಿ ಗುಡ್ ಹೆಲ್ದಿ ಫುಡ್ ಅಂತಲೇ ಹೇಳಬೇಕು. ಅಂದರೆ ದಿನ ಒಂದೇ ಥರ ತಿನ್ನಬೇಕಂತೇನಿಲ್ಲ. ನಿಮಗೆ ಒಂದು ಸ್ವಲ್ಪ ಟೈಮ್ ಇಲ್ಲ ಮಾಡ್ಕೊಳ್ಳೋಕ್ಕೆ ಅಂದಾಗ, ಅಥವಾ ನಿಮಗೆ ತಿನ್ನಬೇಕು ಅನ್ನಿಸ್ದಾಗ, ಹೆಲ್ದಿಯಾಗಿ ತಿನ್ನಬೇಕು ಅನ್ನಿಸ್ದಾಗ ಈ ಥರದ್ದು ಏನಾದರೂ ಮಾಡ್ಕೋಬೋದು ಇನ್ಸ್ಟೆಂಟಾಗಿ. ಸೊ ನೋಡ್ಬೋದು ನೀವು ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಅದು ಬೆಂದಾದಮೇಲೆ ನೀಟಾಗಿ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ಅದಾದ ನಂತರ ನಾನಿಲ್ಲಿ ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ಇದು ನೋಡ್ಬೋದು, ಇದು ಪಾಸ್ತಾ ಪ್ಲೇಟ್ ಆಯಿತಾ. ಸೊ ಈ ಪಾಸ್ತಾ ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಬಿಡ್ಬೇಕು. ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಓಟ್ಸ್ನ ಮೋಸ್ಟ್ಲಿ ವೆಯ್ಟ್ ಲಾಸ್ ಮಾಡೋರೆಲ್ಲ ಯೂಸ್ ಮಾಡ್ತಾರೆ, ನೀವು ನೋಡ್ಬೋದು. ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಹೈ ಫೈಬರ್ ಕಂಟೆಂಟ್ ಇರುತ್ತೆ, ಆಮೇಲೆ ಜಾಸ್ತಿ ಹೊತ್ತು ನಮ್ಮನ್ನ ಫುಲ್ಲಾಗಿಡುತ್ತೆ
ಆಗುತ್ತೆ ಅಂತ ಹೇಳಿಬಿಟ್ಟು ಓಟ್ಸ್ನ ಯೂಸ್ ಮಾಡ್ತಾರೆ. ನೀವು ಇಡ್ಲಿ ತಿಂದರೂ ಏನೂ ಪ್ರಾಬ್ಲಮ್ ಇಲ್ಲ ಆಯಿತಾ. ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಇಡ್ಲಿ ತಿನ್ನಲಿ, ದೋಸೆ ತಿನ್ನಲಿ, ರೈಸ್ ತಿನ್ನಲಿ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಆಯಿತಾ. ಇಡ್ಲಿ ಕೂಡ ಒಂದು ಹೈ ಪ್ರೋಬಯೋಟಿಕ್ ಕಂಟೆಂಟ್ ಇರುವಂಥ ಒಂದು ಫುಡ್ಡು, ಗಟ್ಟಿಗೆ ತುಂಬಾ ಒಳ್ಳೆಯದು. ಓಟ್ಸ್ಗಿಂತನೂ ಇಡ್ಲಿನೇ ಒಳ್ಳೆಯದು ಹೇಳ್ಬೇಕಂದ್ರೆ ಗಟ್ ಪರ್ಸ್ಪೆಕ್ಟಿವ್ ತೊಗೊಂಡ್ರೆ. ಆದರೆ ಇಡ್ಲಿನಲ್ಲಿ ಕಾರ್ಬ್ಸ್ ಜಾಸ್ತಿ ಇರುತ್ತೆ, ಓಟ್ಸಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಎಷ್ಟೊಂದು ಜನ ಓಟ್ಸ್ನ ಪ್ರಿಫರ್ ಮಾಡ್ತಾರೆ ಅಷ್ಟೇ. ನೀವೇನು ಇಡ್ಲಿ ತಿಂತಾ ಇದ್ದವರು ಓಟ್ಸಿಗೆ ಸ್ವಿಚ್ ಆಗಬೇಕಂತ ಏನಿಲ್ಲ. ಒಂದಿನ ಇಡ್ಲಿ ತಿನ್ಬೋದು, ಒಂದಿನ ಓಟ್ಸ್ ತಿನ್ಬೋದು ಆಯಿತಾ, ಆ ಥರ ಅಂದ್ಕೊಳ್ಳಿ. ಸೊ ಇಡ್ಲಿ ಏನಪ್ಪ ಅಂದರೆ, ನೀವು ಇಡ್ಲಿ ತಿಂತೀರಾ ಅಂದರೆ ಇಡ್ಲಿ ಜೊತೆಗೆ ಸ್ವಲ್ಪ ಏನಾದರೂ ವೆಜಿಟೇಬಲ್ಸ್ ಥರದ್ದು, ಆಮೇಲೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಪ್ರೋಟೀನ್ ಇರಬೇಕು ಯೂಶ್ವಲಿ. ಆ್ಯಂಡ್ ನಾನಿವಾಗ ಓಟ್ಸ್ ಮಾಡ್ತಾ ಇದ್ದೀನಲ್ವ, ಇವಾಗ ಓಟ್ಸ್ನ ನಾನು ನೀಟಾಗಿ ಸ್ಪ್ರೆಡ್ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ಫ್ರೂಟ್ಸ್ ಹಾಕ್ಕೊಡ್ತೀನಿ. ಆ್ಯಕ್ಚುಲಿ ಬನಾನಾ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆಯಿತಾ. ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕೋ ಆ ಥರ ಕನ್ಸಿಸ್ಟೆನ್ಸಿ ನೀವು ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಗಟ್ಟಿಗೆ ಮಾಡಿದ್ದೀನಿ. ನಿಮಗೆ ಬೇಕಂದರೆ ಫುಲ್ ತೆಳುಗೆ ಹಾಲು ಥರ ಸ್ವಲ್ಪ ಇರೋಂಗೆ ಒಂಥರ ಪಾಯಸ ಥರ ಬೇಕಾದರೂ ಮಾಡ್ಕೋಬೋದು. ನಾನು ಈ ಥರ ಸ್ವಲ್ಪ ಗಟ್ಟಿ ಥರ ಮಾಡಿದ್ದೀನಿ. ಇದಕ್ಕೆ ನಾನು ದಾಳಿಂಬೆ ಮತ್ತು ಸೀಬೆಕಾಯಿ ಹಾಕ್ಕೊತಿದ್ದೀನಿ ಫ್ರೂಟ್ಸು. ನಮ್ಮನೇಲಿ ಇವತ್ತು ಯಾವುದೂ ಫ್ರೂಟ್ಸ್ ಬೇರೆ ಥರದ್ದು ಇರಲಿಲ್ಲ ಇದಕ್ಕೆ ಹಾಕೋ ಥರದ್ದು. ಸ್ಟ್ರಾಬೆರಿ ಹಾಕ್ಕೋಬೋದು, ಬನಾನಾ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಹಸ್ಬೆಂಡಿಗೆ ಬನಾನಾ ತುಂಬ ಇಷ್ಟ ಆಗುತ್ತೆ. ಇದ್ರ ಜೊತೆಗೆ ಇವತ್ತು ಇರಲಿಲ್ಲ ಅಂತೇಳ್ಬಿಟ್ಟು ನಾನು ಹಾಕ್ಕೊಂಡಿಲ್ಲ ಅಷ್ಟೇ. ಅದ್ರ ಜೊತೆಗೆ ನೀವು ಏನಂತಾರೆ ಕಿವಿ ಫ್ರೂಟ್ ಹಾಕ್ಕೋಬೋದು, ಮತ್ತು ಆ್ಯಪಲ್ ಹಾಕ್ಕೋಬೋದು. ಇನ್ನು ಎಲ್ಲ ಎಷ್ಟೊಂದು ಥರ ಫ್ರೂಟ್ಸ್ ಹಾಕ್ಕೋಬೋದು. ನಿಮ್ಮ ಮನೇಲಿ ಯಾವ ಫ್ರೂಟ್ಸ್ ಇದ್ದರೆ ಅದನ್ನ ಹಾಕ್ಕೊಳ್ಳಿ, ನಿಮಗೆ ತಿನ್ನೋಕ್ಕೆ ಇಷ್ಟ ಆಗಿದ್ದು. ನಮ್ಮ ಮನೇಲಿ ಇದೆ ಅಂತ ಹೇಳ್ಬಿಟ್ಟು ನಾನು ಹಾಕ್ಕೊತಾ ಇದ್ದೀನಿ ಅಷ್ಟೇ. ಸೊ ಇದು ಈ ಥರ ಆಗುತ್ತೆ. ಇದ್ರ ಜೊತೆಗೆ ನಾನು ಎಗ್ಸ್ ಕೂಡ ಮಾಡಿಬಿಟ್ಟು ಕೊಡ್ತೀನಿ ಆಯಿತಾ. ಬರೀ ಇದೊಂದು ಮಾತ್ರ ಅಂತ ಅಲ್ಲ. ಬಟ್ ನಾನು ಇಲ್ಲಿ ತೋರಿಸ್ತಾ ಇರೋದು ನಿಮಗೆ ಓಟ್ ಮೀಲ್ ತೋರಿಸ್ತಾ ಇರೋದ್ರಿಂದ ನಾನಿಲ್ಲಿ ನಿಮಗೆ ಓಟ್ ಮೀಲ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ನಿಮಗೆ ಓಟ್ಸ್ ತಿನ್ನೋರು, ಓವರ್ನೈಟ್ ಓಟ್ಸ್ ತಿನ್ನೋರು ಆ ಥರ ಎಲ್ಲ ಅಭ್ಯಾಸ ಇರುತ್ತಲ್ಲ, ಇದನ್ನು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಿಮಗೆ ಸಖತ್ತಾಗಿ ಇಷ್ಟ ಆಗುತ್ತೆ ಡೆಫಿನೆಟ್ಲಿ. ನನ್ನ ಹಸ್ಬೆಂಡ್ಗಂತೂ ಸಖತ್ ಇಷ್ಟ ಆಗುತ್ತೆ. ಯಾವಾಗಲೂ ಇದನ್ನೇ ಕೇಳ್ತಾರೆ ಹೇಳ್ಬೇಕಂದ್ರೆ. ಅದಕ್ಕೆ ನಮ್ಮ ಮನೇಲಿ ಮೋಸ್ಟ್ಲಿ ವಾರದಲ್ಲಿ 1 ಸರಿ ಇಲ್ಲ 2 ಸರಿ ಇದನ್ನ ಮಾಡೇ ಮಾಡ್ತೀನಿ ಅಂದ್ಕೊಳ್ಳಿ. ಸೊ ಹಾಗಾಗಿ ಇದಾದ ನಂತರ ನೀವು ನೋಡ್ಬೋದು ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಹಾಗೆ ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ನಮ್ಮ ಮನೆಗೆ ಯೂಶ್ವಲಿ ನೆಲ ಒರೆಸೋಕ್ಕೆಲ್ಲ ಕೆಲಸದವ್ರು ಬರ್ತಾರೆ. ಬಟ್ ನಮ್ಮ ಮನೆ ಕೆಲಸದವರು ಎಲ್ಲ ಊರಿಗೆ ಹೋಗ್ಬಿಟ್ಟಿದ್ದಾರೆ ಅಂತ ಬರ್ತಾ ಇಲ್ಲ. ಅದಕ್ಕೋಸ್ಕರ ಇವಾಗೆಲ್ಲ ನಾನೇ ಮಾಡ್ಕೊತಾ ಇದ್ದೆ. ಒಂದು 4-5 ಮಂತ್ಸಿಂದ ನಾನು ಕೆಲಸದವ್ರನ್ನ ಕರ್ಕೊಂಡಿದ್ದೆ. ಅದಕ್ಕೆ ಮುಂಚೆ ನಾನೇ ಮಾಡ್ಕೊತಾ ಇದ್ದೆ. ಒಂಥರ ಫುಲ್ಲು ಸುಸ್ತಾಗಿ ಹೋಗ್ಬಿಡ್ತಾಯಿತ್ತು. ಅಂದರೆ ಸುಸ್ತು ಅನ್ನೋದಕ್ಕಿಂತ ಸುಮ್ಮನೆ ಯಾಕೆ ಕಷ್ಟಪಡೋದು ಅಂತ ಹೇಳ್ಬಿಟ್ಟು ನಾನು ನೆಲ ಒರೆಸೋಕ್ಕೆಲ್ಲ ಒಬ್ಬರು ಕೆಲಸದವ್ರನ್ನ ಕರ್ಕೊಂಡಿದ್ದೆ. ಯೂಶ್ವಲಿ ನನಗೆ ಎಲ್ಲರೂ ಕೆಲಸ ಮಾಡೋದು ಇಷ್ಟ ಆಗಲ್ಲ ಆಯಿತಾ. ಬಟ್ ನಮ್ಮ ಮನೆ ಹುಡುಗಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತೆ. ಸೊ ಹಾಗಾಗಿ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಓಕೆ ಅಂತ ಇರಿಸ್ಕೊಂಡಿದ್ದೀನಿ. ಅದರ್ವೈಸ್ ನಂಗೆ ಇಷ್ಟ ಆಗ್ತಾ ಇರಲಿಲ್ಲ. ಸೊ ಅದಾದಮೇಲೆ ಮಧ್ಯಾಹ್ನ ಲಂಚಿಗೆ ನಾನಿಲ್ಲಿ ಬೆಂಡೆಕಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಬಾಯ್ಲ್ಡ್ ಎಗ್ ಮಾಡ್ತೀನಿ. ಸೊ ಇವಾಗ ನಾನು ಬೆಂಡೆಕಾಯಿ ಪಲ್ಯಕ್ಕೆ ಫಸ್ಟು ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅದನ್ನು ಕೊಬ್ಬರಿ ಎಣ್ಣೆ ಕಾದ ನಂತರ ಸ್ವಲ್ಪ ಕಡಲೆಬೇಳೆ, ಅದಕ್ಕೆ ಸ್ವಲ್ಪ ಸಾಸಿವೆ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಕಡಲೆಬೇಳೆ ಎಲ್ಲ ಒಂದು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಂಡು, ಸಾಸಿವೆ ಎಲ್ಲ ಸಿಡಿಬೇಕು ಅಲ್ಲಿವರೆಗೂ ಹುರ್ಕೊತಾ ಇದ್ದೀನಿ. ನಂತರ ನಾನಿಲ್ಲಿ ಒಂದು ಸಣ್ಣಗೆ ಹೆಚ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಬಿಟ್ಟು ಈರುಳ್ಳಿ ಎಲ್ಲ ಸ್ವಲ್ಪ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು ಈರುಳ್ಳಿನ. ಈರುಳ್ಳಿ ಎಲ್ಲ ನೀಟಾಗಿ ಎಲ್ಲ ಕೆಂಪಗಾದಮೇಲೆ ನಾನು ಇಲ್ಲಿ ಬೆಂಡೆಕಾಯಿ ಹಾಕ್ಕೊತಾ ಇದ್ದೀನಿ. ನಾನು ನಾಳೆ ಊರಿಗೆ ಹೋಗ್ತಾ ಇರೋದ್ರಿಂದ ಈ ತರಕಾರಿ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಎಲ್ಲದನ್ನು ಹೆಚ್ಕೊಂಡ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಬೆಂಡೆಕಾಯಿ ಎಲ್ಲ ಜಾಸ್ತಿ ಉಳ್ಕೊಂಡಿತ್ತು. ಸೊ ಅದನ್ನೆಲ್ಲ ಸೇರಿಸ್ಕೊಂಬಿಟ್ಟು ಇವತ್ತು ಪಲ್ಯ ಮಾಡ್ಕೊಬೇಡ ಅಂತ ಹೇಳ್ಬಿಟ್ಟು ಬೆಂಡೆಕಾಯಿ ಪಲ್ಯ ಮಾಡ್ಕೊತಾ ಇದ್ದೀನಿ. ಸೊ ಇದೆಲ್ಲನೂ ಒಂದು ಸ್ವಲ್ಪ ನೀಟಾಗಿ ಫ್ರೈ ಮಾಡಬೇಕು. ಬೆಂಡೆಕಾಯಿ ಹಾಕ್ಕೊಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಮುಚ್ಚಿಟ್ಬಿಟ್ಟು ಒಂದು ಸ್ವಲ್ಪ ನೀಟಾಗಿ ಒಂದು ಸ್ವಲ್ಪ ಇದ್ರದ್ದು ಲೋಳೆ ಎಲ್ಲ ಬರ್ದಂಗೆ ನೀಟಾಗಿ ಒಂದು ಸ್ವಲ್ಪ ಹುರ್ಕೊಳ್ಬೇಕು. ಮುಂಚೆನೇ ಬೇಕಾದರೆ ನಿಮ್ಗೆ ಜಾಸ್ತಿ ಲೋಳೆ ಅನಿಸುತ್ತೆ ಅಂದರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೆಂಡೆಕಾಯಿ ಎಲ್ಲ ಹುರ್ಕೊಂಡು ಆಮೇಲೆ ಸೇರಿಸ್ಕೋಬೋದು. ಬಟ್ ನನಗೆ ಈ ಥರನೇ ಓಕೆ ಅನಿಸುತ್ತೆ. ಅಷ್ಟೊಂದೇನು ಹುರ್ಕೊಳ್ಳೋದೆಲ್ಲ ಏನು ಬೇಕಾಗಿಲ್ಲ, ಈ ಥರನೇ ಮಾಡ್ಕೋಬೋದು. ಇಲ್ಲಿ ತರೋವಂಥ ಬೆಂಡೆಕಾಯಿಗಳಲ್ಲಿ ಏನು ಅಷ್ಟೊಂದು ಲೋಳೆ ಏನಾಗಲ್ಲ. ಸೊ ಹಾಗಾಗಿ ನಂತರ ನಾನಿಲ್ಲಿ 2 ದೊಡ್ಡ ಟೊಮೊಟೊ, ಹೆಚ್ಚಿರೋ ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ. ಸೊ ಇದಕ್ಕೆ ಸೇರಿಸ್ಕೊಂಡ ನಂತರ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ತಿರುಗಿಸ್ಕೋಬೇಕು. ಎಲ್ಲದನ್ನು ಮಿಕ್ಸ್ ಆಗಬೇಕು ಟೊಮೊಟೊ ಎಲ್ಲ. ಅದಾದ ನಂತರ
ಸೊ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕೋಬೋದು. ಅದ್ರ ಜೊತೆಗೆ ನಾನು ಒಂದು ಅರ್ಧದಿಂದ 1 ಸ್ಪೂನಷ್ಟು ನಾನು ಸಾಂಬಾರು ಪೌಡರ್ ಹಾಕ್ಕೊತಾ ಇದ್ದೀನಿ. ಇದು ಆ್ಯಕ್ಚುಲಿ ನಮ್ಮನೆ ಸಾಂಬಾರು ಪೌಡರ್ ಅಲ್ಲ, ನಮ್ಮನೇಲಿ ಸಾಂಬಾರು ಪೌಡ್ರ್ ಖಾಲಿಯಾಗಿದೆ ಅಂತ ಅಂಗಡಿಯಿಂದ ಸಾಂಬಾರು ಪೌಡ್ರ್ ತರಿಸ್ಕೊಂಡಿದ್ದೀನಿ. ನಂಗೆ ಅಷ್ಟು ಇಷ್ಟ ಆಗಲ್ಲ ಅಂಗಡಿ ಸಾಂಬಾರು ಪೌಡರ್ಗಳು, ಬಟ್ ಇವಾಗ ಖಾಲಿಯಾಗಿದೆ ಅಲ್ವಾ, ಅದಕ್ಕೋಸ್ಕರ ತರಿಸ್ಕೊಂಡಿದ್ದೀನಿ. ಇಟ್ಸ್ ಓಕೆ. ಸೊ ಇದಾದ ನಂತರ ಇದೆಲ್ಲದನ್ನು ನೀಟಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಒಂದು ಅರ್ಧ ಅಥವಾ 1 ಲೋಟದಷ್ಟು ನೀರು ಇದ್ಬಿಟ್ಟು ಇದನ್ನು ಪ್ಲೇಟ್ ಮುಚ್ಚಿಬಿಟ್ಟು ನೀಟಾಗಿ ಬೇಯಕ್ಕೆ ಬಿಟ್ಕೊಂಬಿಡಿ. ಸೊ ಬೆಂಡೆಕಾಯಿ ಎಲ್ಲ ಈ ಥರ ನೀಟಾಗಿ ಬೆಂದ ನಂತರ ನಾನು ಇದಕ್ಕೆ ಕಾಯಿ ಹಾಕ್ಕೊತಾ ಇದ್ದೀನಿ. ಯೂಶ್ವಲಿ ನಮ್ಮದು ತಿಪ್ಟೂರು ಸೈಡ್ ಆಯಿತಾ ನಮ್ಮೂರು. ಸೊ ತಿಪ್ಟೂರು ಸೈಡವರೆಲ್ಲ ಯಾರೂ ಕಾಯಿ ಇಲ್ದಲೇ ಏನೂ ಅಡುಗೆನೇ ಮಾಡಲ್ಲ ಆಯಿತಾ. ನಮ್ಮ ಕಡೆ ಎಲ್ಲ ಕಾಯಿ ಹಾಕ್ತಲೇ ಏನೂ ಅಡುಗೆನೇ ನಡೆಯಲ್ಲ. ನಮ್ಮಮ್ಮ ಅಂತೂ ಎಲ್ಲದಕ್ಕೂ ಕಾಯಿ ಹಾಕ್ತಾರೆ. ಸೊ ನನಗೂ ಹಂಗೆ ಅಭ್ಯಾಸ ಆಗಿಬಿಟ್ಟಿದೆ. ಎಲ್ಲ ಪಲ್ಯಗಳು ಎಲ್ಲದಕ್ಕೂ ನಾವು ಕಾಯಿನ ಯೂಶ್ವಲಿ ಯೂಸ್ ಮಾಡ್ತೀವಿ. ಸೊ ಇದಕ್ಕೆ ಸ್ವಲ್ಪ ಲಾಸ್ಟಿಗೆ ಕಾಯಿ ಹಾಕ್ಬಿಟ್ಟು ಅದ್ರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಬಿಟ್ಟು ನೀಟಾಗಿ ಕಲಿಸ್ಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಟೇಸ್ಟಿಯಾಗಿರುವಂಥ ಬೆಂಡೆಕಾಯಿ ಪಲ್ಯ ರೆಡಿಯಾಗೋಗುತ್ತೆ. ಸಖತ್ತಾಗಿರುತ್ತೆ ಆಯಿತಾ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಥರ ಪಲ್ಯ ಮಾಡೋದನ್ನು ಒಂದು ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ಡೆಫಿನೆಟಾಗಿ ಇಷ್ಟ ಆಗುತ್ತೆ. ನನಗೆ ಎಷ್ಟೊಂದು ಜನ ಈ ಜೋಳದ ರೊಟ್ಟಿ ಮಾಡೋದು ತೋರಿಸಿ ಅಂತ ಕೇಳ್ತಾಯಿದ್ರಿ. ದೇವರಾಣೆ ನನಗೂ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಬರಲ್ಲ ಆಯಿತಾ. ನಾನು ಸ್ಟಾರ್ಟಿಂಗ್ ಮದುವೆ ಆದಾಗ ಈ ಜೋಳದ ರೊಟ್ಟಿ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ಫುಲ್ಲು ಒಂಥರ ರೊಟ್ಟಿ ಥರ ಬರ್ತಾಯಿರಲಿಲ್ಲ, ಅದು ಚಾಪೆ ಥರ ಬರ್ತಾಯಿತ್ತು ಅಂದ್ಕೊಳ್ಳಿ. ಅಂದರೆ ಗಟ್ಟಿಗೆ ಬರೋದು. ಸೊ ನಾನು ಒಂದು ಮೆಥಡ್ಸಲ್ಲಿ ಅಪ್ಲೈ ಮಾಡಿ ಒಂದು ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ಮಾಡೋದು, ಅಷ್ಟು ಚೆನ್ನಾಗಿ ಮಾಡೋದು ಕಲ್ತ್ಕೊಂಡಿದ್ದೀನಿ ಅಷ್ಟೇ. ಬಟ್ ಪ್ರಾಪರ್ ಅಥೆಂಟಿಕ್ಕಾಗಿ ಕೈಯಲ್ಲಿ ತಟ್ಬಿಟ್ಟು ರೊಟ್ಟಿ ಮಾಡ್ತಾರಲ್ಲ ನಾರ್ತ್ ಕರ್ನಾಟಕ ಸೈಡವರೆಲ್ಲ, ಆ ಥರ ಎಲ್ಲ ನನಗೆ ಮಾಡೋಕ್ಕೆ ಬರಲ್ಲ. ಬಟ್ ನಾನು ಹೆಂಗೆ ಮಾಡ್ತೀನೋ ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ನಾನು ಹೆಂಗೆ ಮಾಡ್ತೀನಿ ಅಂದರೆ ಒಂದು ಪಾತ್ರೆಯಲ್ಲಿ ಅರ್ಧದಿಂದ 1 ಲೋಟದಷ್ಟು ನೀರು ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದು ಉಪ್ಪೆಲ್ಲ ಕರ್ಗೋಗ್ಬೇಕು. ಅದಾದ ನಂತರ ಸ್ವಲ್ಪ ನಾನು ಜೋಳದ ಹಿಟ್ಟನ್ನ ಒಂದು 2 ಸ್ಪೂನಷ್ಟು ಜೋಳದ ಹಿಟ್ಟನ್ನ ಇದಕ್ಕೆ ಸೇರಿಸ್ಬಿಟ್ಟು ನೀಟಾಗಿ ಕಲಿಸ್ಕೊತೀನಿ. ಅದು ಸ್ವಲ್ಪ ಕುದಿ ಬರಬೇಕು, ಒಂಥರ ಮುದ್ದೆ ಥರ ಬರಬೇಕು, ಅಲ್ಲಿವರೆಗೂ ಕಲಿಸ್ಕೊತೀನಿ. ಅದು ಕಲಿಸ್ಕೊಂಡ ನಂತರ ಅದಕ್ಕೆ ನಾನು ಸ್ವಲ್ಪ ಹಿಟ್ಟು ಹಾಕ್ಕೊಂಬಿಟ್ಟು ಅದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಆಮೇಲೆ ಹಿಟ್ಟು ಹಾಕ್ಕೊಂಬಿಟ್ಟು ಆಮೇಲೆ ನೀಟಾಗಿ ಅದನ್ನೆಲ್ಲ ಕಲಿಸ್ಬಿಟ್ಟು ಚೆನ್ನಾಗಿ ಮಿದಿಬೇಕು. ನೀವು ಎಷ್ಟು ಚೆನ್ನಾಗಿ ಮಿದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ. ಹೇಳ್ಬೇಕಂದ್ರೆ ಅಷ್ಟು ಚೆನ್ನಾಗಿ ನೀವು ಮಿದ್ಕೊಂಡು ನನ್ನ ಪ್ರಕಾರ ಏನು ಗೊತ್ತಾ, ಅದು ಬಿಸಿ ಇರುತ್ತಲ್ಲ ಹಿಟ್ಟು, ಆವಾಗಲೇ ತಟ್ಬಿಟ್ರೆ ಬೆಸ್ಟು ನನ್ನ ಪ್ರಕಾರ. ಒಂದು ಸ್ವಲ್ಪ ಹೊತ್ತು ಚಪಾತಿ ಇಡ್ತೀವಲ್ಲ ನಾವು, ಆ ಥರ ಏನು ನೆನೆಯೋಕೆ ಇಡೋದು ಬೇಕಾಗಿಲ್ಲ. ಆವಾಗಲೇ ನಾವು ಕಲಿಸ್ಕೊಂಡು ಆವಾಗಲೇ ತಟ್ಟಿದ್ರೇ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ಹಂಗೆ ಮಾಡೋದು. ಸೊ ನಾನಿಲ್ಲಿ ಸ್ವಲ್ಪ ಬಿಸಿ ನೀರಿಗೆ ಹಾಕ್ಕೊಂಬಿಟ್ಟೆ ಹಿಟ್ಟನ್ನ. ಅದಕ್ಕೆ ನನಗೆ ಕೈ ಸುಡು ಆಯಿತು. ಅದಕ್ಕೋಸ್ಕರ ನಾನು ಇದನ್ನೆಲ್ಲ ತೊಗೊಂಡು ಸರ್ಕಸ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಯಾವುದೇ ಲಂಪ್ಸ್ ಬರಬಾರ್ದು ಅಂತ, ಅಂದರೆ ಗಂಟು ಆಗಬಾರ್ದು ಅಂತ ಹೇಳ್ಬಿಟ್ಟು. ಸೊ ನೋಡಿ ನಾನು ಈ ಥರ ಹೆಂಗೆ ಕಲಿಸ್ಕೊತಾ ಇದ್ದೀನೋ ಈ ಥರನೇ ಕಲಿಸ್ಕೊಂಡು ನೀವು ಮಾಡ್ಕೋಬೇಕು. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಕಡೆ ಎಲ್ಲ ಜೋಳದ ರೊಟ್ಟಿ ಮಾಡೋದೇ ಇಲ್ಲ. ನಂಗೆ ಯೂಶ್ವಲಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಮಾಡೋಕ್ಕೆ ಬರ್ತಾಯಿತ್ತು ಮದುವೆ ಆದಾಗ್ಲೂ, ಬಟ್ ಜೋಳದ ರೊಟ್ಟಿ ಮಾಡೋಕ್ಕೆ ಬರ್ತಾಯಿರಲಿಲ್ಲ. ಜೋಳದ ರೊಟ್ಟಿ ಯೂಶ್ವಲಿ ಇದು ಕಂಟ್ಕೊಂಡ್ಬಿಡುತ್ತೆ ಗೊತ್ತಾ, ಕೆಳಗಡೆ ಹಿಂಗೆ ಅರಿತಾ ಇದ್ರೆ ಮನೆಗೆಲ್ಲ ಅಂಟ್ಕೊಳ್ಳುತ್ತೆ, ಆಮೇಲೆ ಕಿತ್ತೋಗುತ್ತೆ, ಒಂಥರ ಗಟ್ಟಿಗೆ ಬರುತ್ತೆ, ಆ ಥರ ಆಗುತ್ತೆ. ಸೊ ನನಗೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಸ್ಟಾರ್ಟಿಂಗಲ್ಲಂತೂ. ಅಷ್ಟು ಕೆಡ್ದಾಗಿ ಬರ್ತಾಯಿತ್ತು. ಸೊ ನೀವು ಇನ್ನೊಂದು ಏನು ಗೊತ್ತಾ, ನಿಮಗೆ ಮಾಡೋಕ್ಕೆ ಬರಲ್ಲ ಅಂದರೆ ನಾನು ಒಂದು ಹೇಳ್ತೀನಿ ಏನು ಮಾಡ್ಬೋದು ಅಂತ. ಸೊ ಇವಾಗ ಜೋಳದ ಹಿಟ್ಟಿರುತ್ತಲ್ಲ ಅದ್ರ ಜೊತೆಗೆ ಸ್ವಲ್ಪ ಗೋಧಿ ಹಿಟ್ಟು ಸೇರಿಸ್ಕೊಂಬಿಡಿ, ಆವಾಗ ಈಸಿಯಾಗಿ ಬರುತ್ತೆ. ಆಮೇಲೆ ಫಸ್ಟೇ ನೀವು ತಟ್ಟಕ್ಕೆ ಹೋಗಬೇಡಿ ಜೋಳದ ರೊಟ್ಟಿನ. ಅಂದರೆ ನೀವು ಚೆನ್ನಾಗಿ ನಿಮಗೆ ಅಭ್ಯಾಸ ಇರೋರಾದರೆ ತಟ್ಕೋಬೋದು, ಬಟ್ ನಿಮಗೆ ಮಾಡೋಕ್ಕೆ ಬರಲ್ಲ ಅಂದರೆ ತಟ್ಟಕ್ಕೆ ಹೋಗಬೇಡಿ. ನೀವು ಒಂದು ಮೆಥಡ್ ಏನಪ್ಪ ಅಂತ ಹೇಳಿದ್ರೆ ತಟ್ಟಕ್ಕೆ ಹೋಗಬೇಡಿ, ಫಸ್ಟು ಹತ್ಕೊಂಡಲ್ಲಿ ಅರಿರಿ. ಹೆಂಗೆ ನಾವು ಚಪಾತಿ ಹರ್ಕೊತೀವಿ ನೋಡಿ ಅದೇ ಥರ ನೀವು ಹರ್ಕೊಳ್ಳಿ ಇದನ್ನು ರೊಟ್ಟಿನೂ ಕೂಡ. ಆ್ಯಂಡ್ ಎರಡನೇದು ಏನಪ್ಪ ಅಂತ ಹೇಳಿದ್ರೆ ಜೋಳದ ಹಿಟ್ಟು ಜೊತೆಗೆ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ, ಆವಾಗ ನೀವು ತುಂಬ ಚೆನ್ನಾಗಿ ಬರುತ್ತೆ. ಒಂದು ಅರ್ಧ ಜೋಳದ ಹಿಟ್ಟು ಒಂದು ಅರ್ಧ ಗೋಧಿ ಹಿಟ್ಟು ಥರ ಮಿಕ್ಸ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ. ಆಮೇಲೆ ಹೋಗ್ತಾ ನಿಮಗೆ ಬರುತ್ತೆ. ಸೊ ಇದಾದಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನೀವು ಯೂಶ್ವಲಿ ರೊಟ್ಟಿ ತಟ್ಟಕ್ಕೆ ನಾವು ಹಿಟ್ಟನ್ನ ಹಾಕ್ಕೊತೀವಲ್ಲ, ಆ ಹಿಟ್ಟಿಗೆ ನೀವೇನಪ್ಪ ಅಂತ ಹೇಳಿದ್ರೆ ಇದು ಜೋಳದ ಹಿಟ್ಟು ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಗೋಧಿ ಹಿಟ್ಟು ಯೂಸ್ ಮಾಡ್ಕೊಳ್ಳಿ. ಆವಾಗ ಅದು ಚೆನ್ನಾಗಿ ಏನಪ್ಪ ಅಂದರೆ ತಿರುಗ್ತವೆ ರೊಟ್ಟಿಗಳು, ಅಂಟ್ಕೊಳ್ಳಲ್ಲ ಇದಕ್ಕೆ ಮಣೆಗೆ. ಸೊ ಆವಾಗ ನೀಟಾಗಿ ಬರುತ್ತೆ. ಸೊ ಮೂರನೇ ಟಿಪ್ನ ಇದನ್ನ ಯೂಸ್ ಮಾಡ್ಕೊಳ್ಳಿ.
ಡೆಫಿನೆಟಾಗಿ ಬರುತ್ತೆ. ಫಸ್ಟು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊತಾ ತಟ್ಕೊತಾ ಬನ್ನಿ, ರತ್ಕೊಂಡು ಯೂಸ್ ಮಾಡಿಕೊಂಡು. ಅದಾದಮೇಲೆ ಆಮೇಲೆ ನಿಮಗೆ ಬರ್ತಾ ಬರೀ ಜೋಳದ ಹಿಟ್ಟಲ್ಲಿ ನೀವು ತಟ್ಕೋಬೋದು. ಇವಾಗ ನಾನು ಬರೀ ಜೋಳದ ಹಿಟ್ಟು ಹಾಕ್ಕೊತಾ ಇದ್ದೀನಿ, ಬಟ್ ನಾನು ಸ್ಟಾರ್ಟಿಂಗಲ್ಲಿ ಹಿಂಗೆ ಮಾಡಿದೆ. ಅದಾದಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಜೋಳದ ಹಿಟ್ಟಿಂದು ರೊಟ್ಟಿ ಬೇಯಿಸ್ಬೇಕಾದ್ರೆ ಹೈ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಕಡಿಮೆ ಉರಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಒಂಥರ ಇಂಥದ್ದಂದರೆ ಗಟ್ಟಿಗೆ ಆಗ್ಬಿಡ್ತವೆ. ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಾನ್ ಸ್ಟಿಕ್ ಪ್ಯಾನ್ ಮೇಲೆಲ್ಲ ಬೇಯಿಸೋಕೆ ಹೋಗ್ಬೇಡಿ. ಕಬ್ಬಿಣದ ಹಂಚು ಬರುತ್ತಲ್ಲ, ರೊಟ್ಟಿ ಹಂಚು, ಅದರಲ್ಲೇ ಬೇಯಿಸ್ಕೊಳ್ಳಿ. ನಾನ್ ಸ್ಟಿಕ್ ಪ್ಯಾನಲ್ಲಿ ಬೇಯಿಸೋಕೆ ಹೋದ್ರೂ ಒಂಥರ ಗಟ್ಟಿಗೆ ಆಗ್ತವೆ, ಚೆನ್ನಾಗಿ ಬರಲ್ಲ. ಸೊ ಅದಕ್ಕೋಸ್ಕರ ಅಂತ ಈ ಥರ ಕಬ್ಬಿಣದ ಹಂಚನ್ನ ಯೂಸ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ. ಆಮೇಲೆ ರೊಟ್ಟಿನೇ ಮಾಡೋಕ್ಕೆ ಬರ್ದಲೇ ಇರೋರಿಗೆ ಹೇಳ್ತಾ ಇರೋದು ಟಿಪ್ಸು. ಇದು ನೋಡ್ಬೋದು, ನೀವು ಈ ಥರ ರೊಟ್ಟಿನ ಹಾಕಾದ್ಮೇಲೆ ಈ ಥರ ಒಂದು ಬಟ್ಟೆ ತೊಗೊಂಬಿಟ್ಟು ಅದನ್ನು ನೀರಲ್ಲಿ ಹೆಚ್ಕೊಂಬಿಟ್ಟು, ನಾವು ಯಾವ ಕಡೆ ಜಾಸ್ತಿ ಹಿಟ್ಟು ಹಾಕ್ಕೊಂಡು ತಟ್ಕೊಂಡಿರ್ತೀವಿ ನೋಡಿ, ಕೆಳಗಡೆ ಸೈಡು ಜಾಸ್ತಿ ಹಿಟ್ಟು ಹಾಕಿರ್ತೀವಲ್ಲ ಮಣೆಗೂ ರೊಟ್ಟಿಗೂ ಮಧ್ಯದಲ್ಲಿ, ಆ ಕಡೆ ಸೈಡು ಮೇಲ್ಗಡೆ ಬರಬೇಕು. ಮತ್ತು ಮೇಲ್ಗಡೆ ಸೈಡ್ ಇರೋದು ಎಂಚ್ ಕೆಳಗಡೆ ಹೋಗ್ಬೇಕು ಫಸ್ಟು. ಸೊ ನಾವು ಯಾವ ಕಡೆ ಹಿಟ್ಟು ಜಾಸ್ತಿ ಇರುತ್ತಲ್ಲ ಅಲ್ಲಿ ಈ ಥರ ಬಟ್ಟೆ ತೊಗೊಂಬಿಟ್ಟು ನೀರಿಗೆ ಹಚ್ಕೊಂಡು ಅದನ್ನು ಫುಲ್ಲು ರೊಟ್ಟಿನ ನೀಟಾಗಿ ನಾವು ಸವರಬೇಕು. ಸೊ ಇದನ್ನ ಹೇಳ್ಕೊಡ್ತಾ ಇರೋದು ಯಾರಿಗೆ ಅಂದರೆ ನನ್ನ ಹಸ್ಬೆಂಡ್ ತೋರಿದವ್ರಿಗೆ. ನನ್ನ ಹಸ್ಬೆಂಡ್ಗೆ ರೊಟ್ಟಿ ಮಾಡೋಕ್ಕೆ ಬರಲ್ಲ, ಅಂದರೆ ಯಾರಾದರೂ ಹೊಸ್ದಾಗಿ ಕಲಿತಾ ಇರೋರ್ಗೂ ಕಲ್ತ್ಕೋಬೋದು. ಬಟ್ ಅದಾದ ನಂತರ ನೀವು ನೋಡ್ಬೋದು, ಇದನ್ನು ಒಂದು ಕಡೆ ಬೆಂದ ನಂತರ ಸ್ವಲ್ಪ ಜಾಸ್ತಿನೇ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ಳಿ, ಆವಾಗ ಚೆನ್ನಾಗಿ ಬರುತ್ತೆ. ಇದ ನಂತರ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳಿ. ಸೊ ನೀವು ಈ ಥರ ತಿರುಗಿಸ್ಕೊಂಡು ಬೇಯಿಸ್ಕೊಬೇಕಾದ್ರೂ ಅಷ್ಟೇ, ಕಂಟಗಳನ್ನೆಲ್ಲ ಒಂದೊಂದು ಸೈಡಿಗೆ ತರಿಸ್ಕೊಂಡು ನೀಟಾಗಿ ಪ್ರೆಸ್ ಮಾಡಿ ಬೇಯಿಸ್ಕೊಳ್ಳಿ. ಇದನ್ನ ನಂಗೆ ಯಾರು ಹೇಳ್ಕೊಟ್ಟಿದ್ದಂದರೆ ನಮ್ಮ ಆಂಟಿ. ಸೊ ನನಗೂ ಮುಂಚೆ ಎಲ್ಲ ನಾನು ಕಂಠ ಎಲ್ಲ ನೀಟಾಗಿ ಸುಡ್ತಾ ಇರಲಿಲ್ಲ, ಬಟ್ ಇವಾಗ ಕಲ್ತ್ಕೊಂಡಿದ್ದೀನಿ. ಸೊ ಈ ಥರ ನೀವು ಕಂಠ ಯೂಶ್ವಲಿ ಚೆನ್ನಾಗಿ ಬೆಂದಿರಲ್ಲ ಆಯಿತಾ. ಸೊ ಅದಕ್ಕೋಸ್ಕರ ಸಪ್ರೇಟಾಗಿ ಒಂದು ಸ್ವಲ್ಪ ಸೈಡಿಗೆ ಸರ್ಗಿಸ್ಕೊಂಡು ಕಂಠ ಎಲ್ಲದನ್ನು ನೀಟಾಗಿ ಸುಟ್ಕೊಳ್ಳಿ. ಇಲ್ಲಾಂದರೆ ಅಷ್ಟು ಚೆನ್ನಾಗಾಗಲ್ಲ, ಒಂಥರ ಹಸಿ ಆಗುತ್ತೆ. ಇಲ್ಲಾಂದರೆ ಕೆಲವ್ರಿಗೆ ಏನಾದರೂ ಇಂಡೈಜೆಷನ್ ಪ್ರಾಬ್ಲಮ್ ಥರನೂ ಆಗ್ಬೋದು. ಅದಕ್ಕೋಸ್ಕರ ರೊಟ್ಟಿನ ನೀಟಾಗಿ ಸುಟ್ಕೊಂಡ್ರೆ ಆಯಿತು. ನೋಡಿ ಈ ಥರ ಕಂಠ ಹಿಂಗೆ ಸುಡ್ತಾ ಇದ್ದೀನಿ ನಾನು. ಆ ಥರ ಮಧ್ಯಕ್ಕೆ ಎಳ್ಕೊಬಿಟ್ಟು ಕಂಠನ ನೀಟಾಗಿ ಸುಟ್ಕೊಳ್ಳಿ. ನೋಡಿ ಈ ಥರ ಮಾಡಿದ್ರೆ ಎಷ್ಟು ಸಾಫ್ಟಾಗಿ ಸೇಮ್ ಚಪಾತಿಗಳು ಬರುತ್ತಲ್ಲ ಆ ಥರನೇ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಬಟ್ ಕೈಯಲ್ಲಿ ನೀಟಾಗಿ ತಟ್ತಾರಲ್ಲ ಅವ್ರ ರೊಟ್ಟಿನೇ ಬೇರೆ ಥರ ಬರ್ಬೋದು. ಬಟ್ ನನಗೆ ಇದು ಓಕೆ, ಅಟ್ಲೀಸ್ಟ್ ತಿನ್ಬೋದಲ್ಲ. ಅದಾದ ನಂತರ ನಾನು ಕೂಡ ಊಟ ಮಾಡಿದೆ. ಇವತ್ತು 2 ಬಾಯ್ಲ್ಡ್ ಎಗ್, 1 ರೊಟ್ಟಿ, ಪಲ್ಯ. ಸೊ ಇವತ್ತು ನೈಟಿಗೆ ನಾನು ಒಂದು ಸ್ಯಾಲೆಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಫಸ್ಟು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಬಿಟ್ಟು ಅದಕ್ಕೆ ಒಂದು 5-6 ಬೆಳ್ಳುಳ್ಳಿ ಎಲ್ಕನ್ನ ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಆಗೋವರೆಗೂ ಬೆಳ್ಳುಳ್ಳಿ ಎಲ್ಕನ್ನ ಫ್ರೈ ಮಾಡಿಕೊಂಡು, ಇದಾದ ನಂತರ ನಾನು ಇದಕ್ಕೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ನಾನು ಫಸ್ಟು ಎಲ್ಲದಕ್ಕೂ ವೆಜಿಟೇಬಲ್ಸ್ ಏನಾದರೂ ಹಾಕಬೇಕಂದ್ರೆ ನನಗೆ ಸ್ಟೀಮ್ ಮಾಡ್ಕೊಳ್ಳೋದಕ್ಕಿಂತ ವೆಜಿಟೇಬಲ್ಸ್ನ ಈ ಥರ ನಂಗೆ ಸಾಟೆಡ್ ವೆಜಿಟೇಬಲ್ಸ್ ಮಾಡಿಕೊಂಡು ಅದನ್ನ ನನಗೆ ಸ್ಯಾಲೆಡ್ಗೆ ಆ್ಯಡ್ ಮಾಡ್ಕೊಳ್ಳೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಫಸ್ಟು ಸಾಟೆಡ್ ವೆಜಿಟೇಬಲ್ಸ್ನ ಮಾಡ್ಕೊಂಬಿಡ್ತೀನಿ. ಸೊ ಹಾಗಾಗಿ ಇವಾಗ ಕೂಡ ನಾನು ಸಾಟೆಡ್ ವೆಜಿಟೇಬಲ್ಸ್ನ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಈರುಳ್ಳಿ ಬೆಂದ ನಂತರ ನಾನು ಇದಕ್ಕೆ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಬ್ರೋಕ್ಲಿ, ಕಾಲಿಫ್ಲವರ್ ಇರ್ಬೋದು, ಅದಕ್ಕೆ ಬೀನ್ಸು, ಕ್ಯಾರೆಟ್, ಈ ಥರ ವೆಜಿಟೇಬಲ್ಸ್ನ ಹಾಕ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಯಾವ ವೆಜಿಟೇಬಲ್ಸ್ ಇದ್ದರೆ ಅದನ್ನ ಹಾಕ್ಕೋಬೋದು. ನನಗೆ ಈ ವೆಜಿಟೇಬಲ್ಸ್ ತಿನ್ನೋಕೆ ಇಷ್ಟ ಆಗುತ್ತೆ ಅಂತ ನಾನು ಯೂಶ್ವಲಿ ಎಲ್ಲ ಸ್ಯಾಲೆಡ್ಸ್ಗೂ ಇದೇ ವೆಜಿಟೇಬಲ್ಸ್ನ ಹಾಕ್ಕೊತಾ ಇರ್ತೀನಿ. ಅದು ಅಲ್ಲದೆ ನಾನು ವೆಜಿಟೇಬಲ್ಸ್ ಸ್ವಲ್ಪ ಎಲ್ಲ ಖಾಲಿ ಮಾಡಾಕ್ಬಿಡ್ಬೇಕು ಅಂತ ಎಲ್ಲದನ್ನು ಸೇರಿಸಿ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ, ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾನು ವೆಜಿಟೇಬಲ್ಸ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಎಲ್ಲದನ್ನು ಕಲಿಸ್ಬಿಟ್ಟು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಇವಾಗ ಇದನ್ನು ಮುಚ್ಚಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಅದಾದ ನಂತರ ನಿಮಗೆ ನಾನು ಇನ್ಸ್ಟಾಗ್ರಾಮ್ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ, ನಾನು ಹೊಸದೊಂದು ಏರ್ ಫ್ರೈಯರ್ನ ತೊಗೊಂಡಿದ್ದೀನಿ. ನನಗೆ ಇನ್ನೂ ಅಷ್ಟು ರೆಸಿಪೀಸ್ ಎಲ್ಲ ಏನೂ ಮಾಡೋದಕ್ಕೆ ಬರಲ್ಲ, ಬಟ್ ಟ್ರೈ ಮಾಡಬೇಕು ಅಂತೇಳಿ ಮಾಡ್ತಾಯಿದ್ದೀನಿ. ಇವತ್ತು ನಾನು ಏನಪ್ಪ ಅಂತ ಹೇಳಿದ್ರೆ, ಇದು ಚಿಕ್ ಸ್ಯಾಲೆಡ್ ಮಾಡ್ತಾ ಇರೋದ್ರಿಂದ ನಾನು ಎಷ್ಟೊಂದು ವೀಡಿಯೋಸ್ಗಳಲ್ಲಿ ನೋಡಿದ್ದೆ, ಚಿಕ್ ಫುಲ್ಲು ರೋಸ್ಟ್ ಆಗೋ ಥರ, ಕ್ರಂಚಿ ಆಗೋ ಥರ ಮಾಡ್ಕೊತಾರೆ. ಬಟ್ ಆಲ್ರೆಡಿ ನಾನು ಚಿಕ್ ಪೀಸ್ನ ಬೇಯಿಸ್ಕೊಂಡಿದ್ದೀನಿ ಆಯಿತಾ. ಆ ಬೇಯಿಸಿರೋ ಚಿಕ್ ಪೀಸ್ಗೆ ನಾನು ಸ್ವಲ್ಪ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು, ಖಾರದ ಪುಡಿ, ಅದ್ರ ಜೊತೆಗೆ ಗಾರ್ಲಿಕ್ ಪೌಡರು, ಆನಿಯನ್ ಪೌಡರು, ಪೆಪ್ಪರ್ ಪೌಡರು, ಇದನ್ನೆಲ್ಲ ಅದಕ್ಕೆ ಸ್ವಲ್ಪ ಆಯಿಲ್ ಸೇರಿಸ್ಕೊಂಬಿಟ್ಟು ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಇದನ್ನು ಏರ್ ಫ್ರೈಯರಲ್ಲಿ ಇಟ್ಕೊತಾ ಇದ್ದೀನಿ. ಸ್ವಲ್ಪ ಕ್ರಂಚಿಯಾಗಿ ಬರುತ್ತೇನೋ ಅಂತ ಟ್ರೈ ಮಾಡೋಣ ಅಂತ. ಬಟ್ ನನಗೆ ಗೊತ್ತಿಲ್ಲ ಹೇಗೆ ಕ್ರಂಚಿಯಾಗಿ ಮಾಡಬೇಕು ಅಂತ. ಇನ್ನೂ ಸ್ವಲ್ಪ ಟ್ರೈ ಮಾಡಬೇಕು ರೆಸಿಪೀಸ್ಗಳೆಲ್ಲ ಏರ್ ಫ್ರೈಯರಲ್ಲಿ. ನಾನು ಯಾವತ್ತೂ ಮಾಡಿಲ್ಲ, ಇವತ್ತೇ ಮಾಡ್ತಾ ಇರೋದು. ಬಟ್ ನೀವು ಬೇಕಾದರೆ ನಾರ್ಮಲಾಗಿ ಬೇಯಿಸಿರೋ ಅಂಥ ಒಂದು ಚಿಕ್ ಪೀಸ್ ಅಥವಾ
ಕಾಬೂಲ್ ಕಡಲೆಕಾಳನ್ನ ನೀವು ಸ್ಯಾಲೆಡ್ಗೆ ಹಾಕೋಬೋದು. ನಾನು ಸುಮ್ಮನೆ ಟ್ರೈ ಮಾಡೋಣ ಅಂತ ಮಾಡ್ಕೊತಾ ಇರೋದಷ್ಟೇ. ಅಥವಾ ನಿಮ್ಗೆ ಇದ್ರ ಬಗ್ಗೆ ಐಡಿಯಾ ಇದ್ದರೆ ಏರ್ ಫ್ರೈಯರಲ್ಲಿ ಈ ಥರ ಎಲ್ಲ ಮಾಡಿ ನಂಗೆ ಕೂಡ ಒಂದು ಸ್ವಲ್ಪ ಕಮೆಂಟ್ಸಲ್ಲಿ ಹೇಳ್ಬಿಟ್ಟು ತಿಳಿಸಿ. ಸೊ ದಟ್ ನನಗೂ ಈಸಿ ಆಗುತ್ತೆ ಹೆಂಗೆ ಮಾಡೋದು ಏನು ಅಂತ ಹೇಳ್ಬಿಟ್ಟು. ನಂಗೆ ಐಡಿಯಾನೇ ಇಲ್ಲ ಇದು ಹೆಂಗೆ ಮಾಡೋದು ಅಂತ. ಸೊ ಇದನ್ನು ನಾನು ಇದು ನಂತರ ಕಲಸಿದ ನಂತರ ಇದನ್ನ ಏರ್ ಫ್ರೈಯರಲ್ಲಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಕೊತಾ ಇದ್ದೀನಿ. ನಂತರ ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಬೆಂದಿದ್ದಾಗಿದೆ ಅಲ್ವಾ, ಇದಕ್ಕೆ ನಾನಿವಾಗ ಸ್ವಲ್ಪ ಎಲ್ಲದನ್ನು ಸ್ಪೈಸಸ್ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಮಿಕ್ಸ್ಡ್ ಹರ್ಬ್ಸ್ ಇರ್ಬೋದು, ಚಿಲ್ಲಿ ಫ್ಲೇಕ್ಸ್ ಇರ್ಬೋದು, ಆನಿಯನ್ ಪೌಡರು, ಗಾರ್ಲಿಕ್ ಪೌಡರು, ಇದನ್ನೆಲ್ಲದನ್ನು ಹಾಕ್ಬಿಟ್ಟು ನಾನು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಕಲಿಸ್ಬಿಟ್ಟು ಮತ್ತೆ ಒಂದು ಪ್ಲೇಟ್ ಇಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಆಗೋಷ್ಟು ಎಲ್ಲದನ್ನು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ನನಗೆ ಈ ಥರ ಮಾಡೋದ್ರಿಂದ ವೆಜಿಟೇಬಲ್ಸ್ಗೆ ಒಂಥರ ಫ್ಲೇವರ್ ಕೊಟ್ಟಂಗೆ ಆಗುತ್ತೆ, ಹಾಗೆ ಟೇಸ್ಟಿಯಾಗಿ ಅನಿಸುತ್ತೆ. ಒಂಥರ ನನಗೆ ಬರೀ ಬ್ಲ್ಯಾಂಡಾಗಿ ಬರೀ ವೆಜಿಟೇಬಲ್ಸ್ ಸ್ಟೀಮ್ ಮಾಡಿಕೊಂಡು ಉಪ್ಪು ಖಾರ ಇಲ್ದಲೆ ಹಂಗೆ ತಿನ್ನೋಕೆ ಇಷ್ಟ ಆಗೋಲ್ಲ. ನನಗೆ ಸ್ಟೀಮ್ ಮಾಡಿದ ವೆಜಿಟೇಬಲ್ಸ್ ಯೂಶ್ವಲಿ ಏನಪ್ಪ ಅಂತ ಹೇಳಿದ್ರೆ ಏನಾದರೂ ಅನ್ನ ಸಾಂಬಾರು ಇದ್ದರೆ ಅನ್ನ ಸಾಂಬಾರು ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದ್ಬಿಡ್ಬೋದಲ್ಲ, ಆ ಥರ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಯೂಶ್ವಲಿ ನನಗೆ ಸ್ಯಾಲೆಡ್ಸಿಗೆ ಅಷ್ಟು ಸ್ಟೀಮ್ಡ್ ವೆಜಿಟೇಬಲ್ಸ್ ಇಷ್ಟ ಆಗೋಲ್ಲ. ಬಟ್ ತಿನ್ಬೋದು, ಬಟ್ ಅಷ್ಟೊಂದೆಲ್ಲ ಇಷ್ಟ ಆಗೋಲ್ಲ. ಸೊ ನಂತರ ಈ ಸ್ಯಾಲೆಡ್ಗೆ ನಾನು ಡ್ರೆಸ್ಸಿಂಗ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಬ್ಲೆಂಡರ್ ತೊಗೊಂಬಿಟ್ಟು ನಾನು ಇಲ್ಲಿ ಒಂದು 2-3 ಟೇಬಲ್ ಸ್ಪೂನಷ್ಟು ನಾನು ಮೊಸರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಯೋಗರ್ಟ್ ಅಥವಾ ತಿಕ್ ಕರ್ಡ್ ಬರುತ್ತಲ್ಲ, ಕರ್ಡು ಯೋಗರ್ಟ್ ಅದು ಬರುತ್ತಲ್ಲ, ಅದನ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಥರ ಮೊಸರು ತೊಗೊಳೋದಕ್ಕಿಂತ. ಬಟ್ ನಾನು ಕರ್ಡ್ ಅಥವಾ ಯೋಗರ್ಟ್ ತಂದಿರಲಿಲ್ಲ, ಮೊಸರೇ ಇತ್ತು ಮನೇಲಿ ಅಂತ ಹೇಳ್ಬಿಟ್ಟು ಮೊಸರನ್ನೇ ಹಾಕ್ಕೊತಾ ಇದ್ದೀನಿ. ಅದಾದ ನಂತರ ನಾನು ಇದಕ್ಕೆ ಒಂದು 4-5 ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಗೋಡಂಬಿ ಕೂಡ ನೋಡಿ ಹಾಕ್ಕೋಬೇಕು, ಯಾಕೆಂದರೆ ಗೋಡಂಬಿ ಕೂಡ ಜಾಸ್ತಿ ಕ್ಯಾಲರೀಸ್ ಇರುತ್ತೆ. ಸೊ ಹಾಗಾಗಿ ಅದಾದ ನಂತರ ನಾನೊಂದು ಸ್ವಲ್ಪ ಒಂದು ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರು, ಇದಕ್ಕೆ ಒಂಚೂರು ಗಾರ್ಲಿಕ್ ಪೌಡರು ಮತ್ತು ಆನಿಯನ್ ಪೌಡರ್ ಹಾಕ್ಕೊಂಡಿಲ್ಲ, ಗಾರ್ಲಿಕ್ ಪೌಡರು ಮತ್ತು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ನಾನು ಮಿಕ್ಸ್ಡ್ ಹರ್ಬ್ಸ್ ಇದೆಯಲ್ಲ ಅದನ್ನೂ ಕೂಡ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಅದಾದ ನಂತರ ನಾನು ಇದಕ್ಕೊಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ, ಒಂದು ಅರ್ಧ ನಿಂಬೆಹಣ್ಣಷ್ಟು ನಿಂಬೆಹಣ್ಣು ಹುಳಿ ಹಿಂಡ್ಕೊತಾ ಇದ್ದೀನಿ. ಇದೆಲ್ಲದನ್ನು ಸೇರಿಸ್ಬಿಟ್ಟು ನೀಟಾಗಿ ನಾನು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಇದನ್ನ ಬ್ಲೆಂಡ್ ಮಾಡ್ಕೊಳ್ಳಿ, ಸ್ವಲ್ಪ ನೀರು ಥರ ಆಗುತ್ತೆ. ನೀವು ಕರ್ಡ್ ಅಥವಾ ಯೋಗರ್ಟ್ ತೊಗೊಂಡ್ರೆ ಇಷ್ಟೊಂದು ನೀರು ಥರ ಆಗೋಲ್ಲ, ಅಥವಾ ಜಾಸ್ತಿ ನೀವು ಗೋಡಂಬಿ ಹಾಕ್ಕೊಂಡ್ರೆ ಇಷ್ಟೊಂದು ನೀರು ಥರ ಆಗೋಲ್ಲ, ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ನಿಮ್ಗೆ ಗಟ್ಟಿಯಾಗಿ ಬೇಕು ಅಂದರೆ ಜಾಸ್ತಿ ಗೋಡಂಬಿ ಮತ್ತು ಯೋಗರ್ಟ್ ಅಥವಾ ಕರ್ಡ್ನ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಸೊ ಈ ಸ್ಯಾಲೆಡ್ ಡ್ರೆಸ್ಸಿಂಗ್ ಮಾಡಿಬಿಟ್ಟು ನಾನು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ನಂತರ ಇವಾಗ ಒಂದು ಬೌಲ್ ತೊಗೊಂಬಿಟ್ಟು ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡೋಣ ಸ್ಯಾಲೆಡು. ಫಸ್ಟು ನಾನಿಲ್ಲಿ ಚಿಕ್ ಪೀಸ್ನ ಹಾಕ್ಕೊತಾ ಇದ್ದೀನಿ. ಅದೇ ಕ್ರಂಚಿಯಾಗಿ ಆಗುತ್ತೆ ಅಂತ ಇಟ್ಟಿದ್ದೆ, ಅಷ್ಟೊಂದು ಕ್ರಂಚಿಯಾಗಿ ಏನಾಗಿಲ್ಲ ಅದು. ಅದ್ರ ಜೊತೆಗೆ ಒಂದು ಸೌತೆಕಾಯಿ ಹೆಚ್ಕೊಂಡ್ರೆ ಅದನ್ನ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಚಿಕ್ಕ ಟೊಮೊಟೊ ಹೆಚ್ಕೊಂಡಿದ್ದೀನಿ, ಅದನ್ನ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಬೇಯಿಸ್ಕೊಂಡ್ನಲ್ಲ ಆವಾಗಲೇ ಸಾಟೆಡ್ ವೆಜಿಟೇಬಲ್ಸು, ಅದನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ. ಇದಾದ ನಂತರ ನಾನು ಇದಕ್ಕೆ ನಾನೇನು ಸ್ಯಾಲೆಡ್ ಡ್ರೆಸ್ಸಿಂಗ್ ಮಾಡ್ಕೊಂಡಿದ್ದೆ ನೋಡಿ, ಅದನ್ನ ಸೇರಿಸ್ತಾ ಇದ್ದೀನಿ. ಎಲ್ಲದನ್ನು ಸೇರಿಸ್ಬಿಟ್ಟು ನೀಟಾಗಿ ಕಲಿಸ್ತಾ ಇದ್ದೀನಿ. ನಂತರ ನಾನಿಲ್ಲಿ ನಮ್ಮಿಬ್ಬರಿಗೂ ಒಂದೊಂದು ಬೌಲ್ ತೊಗೊಂಬಿಟ್ಟು ನಾನು ಈಗ ಸ್ಯಾಲೆಡ್ ಏನು ಮಾಡಿದೆ ಅದನ್ನ ಹಾಕ್ಕೊಂಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಮೇಲ್ಗಡೆ ನಾನು ದಾಳಿಂಬೆ ಕಾಳೇನಿದೆ ಅದನ್ನ ಉದುರಿಸ್ಕೊತಾ ಇದ್ದೀನಿ. ಅಂದರೆ ಟೇಸ್ಟಿಯಾಗಿರುತ್ತೆ, ಸ್ವಲ್ಪ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ದಾಳಿಂಬೆ ಕಾಳನ್ನ ಉದುರಿಸ್ಕೊತಾ ಇದ್ದೀನಿ. ಅದಾದಮೇಲೆ ನಾನು 2 ಬಾಯ್ಲ್ಡ್ ಎಗ್ ಮಾಡ್ಕೊಂಡಿದ್ದೆ ನನಗೋಸ್ಕರ. ಅವಿನಾಶ್ಗೊಂದು 4, ನನಗೆ 2 ಬಾಯ್ಲ್ಡ್ ಎಗ್ ಮಾಡ್ಕೊಂಡಿದ್ದೆ. ಆ ಬಾಯ್ಲ್ಡ್ ಎಗ್ನ ಕೂಡ ತೊಗೊತಾ ಇದ್ದೀನಿ ಇವಾಗ ಡಿನ್ನರ್ಗೆ. ಸೊ ನೋಡಿದ್ರಲ್ಲ, ನನ್ನ ಡಿನ್ನರು ಅಥವಾ ಊಟ ಎಲ್ಲದೂ ಹೆಚ್ಚು ಕಡಿಮೆ ದಿನಾಗಲೂ ಹೀಗೆ ಇರುತ್ತೆ. ನಾನೇನು ಸ್ಪೆಷಲಾಗಿ ತಿನ್ನಲ್ಲ. ಒಂದೊಂದು ದಿನ ಸ್ಯಾಲೆಡ್ ಮಾಡ್ಕೊತೀವಿ, ಕೆಲವೊಂದು ದಿನ ಮಧ್ಯಾಹ್ನದ್ದೇ ತಿಂತೀವಿ, ಅಥವಾ ಕೆಲವೊಂದು ದಿನ ಬೆಳಗ್ಗೆದೇ ತಿಂತೀವಿ, ಅಥವಾ ಬೇರೆ ಏನಾದರೂ ರೈಸ್ ಥರದ್ದು ಮಾಡ್ಕೊತೀವಿ, ಏನೋ ಒಂದು ಮಾಡ್ಕೊತೀವಿ ಆಯಿತಾ. ದಿನ ಏನು ಸ್ಪೆಷಲ್ ಅಂತ ಏನಿಲ್ಲ. ಒಂದೊಂದು ದಿನ ಏನಾದರೂ ಮಾಡ್ಕೋಬೇಕು, ಸ್ಯಾಲೆಡ್ ತಿನ್ನಬೇಕಂದ್ರೆ ಸ್ಯಾಲೆಡ್ ತಿಂತೀವಿ ಅಷ್ಟೇ. ಡೈಲಿ ಸ್ಯಾಲೆಡ್ ನೈಟ್ ತಿಂತೀವಿ ಅಂತ ಏನಿಲ್ಲ, ರೈಸು ತಿಂತೀವಿ. ಸೊ ಹೆಚ್ಚು ಕಡಿಮೆ ನಮ್ಮ ಊಟ ಇದೇ ಥರ ಇರುತ್ತೆ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು, ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ.